ನಮಸ್ಕಾರ, ವೆಲ್ಕಮ್ ಟು ಕಾಪರೇಜ್. ವೇರಿಯಸ್ ನ್ಯೂಸ್ ಪೇಪರ್ಸು, ಎಡಿಟೋರಿಯಲ್ಸು, ಮ್ಯಾಗ್ಝಿನ್ಸು ಇವನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇರೋ ಇವತ್ತಿನ ಒಂದು ಟಾಪಿಕ್ನ ಇವಾಗ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಪೋಸ್ಟಲ್ ಬಲಟ್ ಫಾರ್ NRIs ಬೀಯಿಂಗ್ ಕಂಟೆಂಪ್ಲೇಟೆಡ್. ಈ ಆರ್ಟಿಕಲ್ ಅರ್ಥ ಆಗಬೇಕಾದ್ರೆ ಇದ್ರ ಬಗ್ಗೆ ನಮಗೆ ಡೀಟೇಲ್ಡ್ ಬ್ಯಾಕ್ಗ್ರೌಂಡ್ ಗೊತ್ತಾಗಬೇಕಾಗತ್ತೆ. ಆಗ ಮಾತ್ರ ನೀವು ಈ ಆರ್ಟಿಕಲ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಇದ್ರ ಬಗ್ಗೆ ನಾವು ಬ್ಯಾಕ್ಗ್ರೌಂಡ್ ನೋಡೋಣ. ಈ ಬ್ಯಾಕ್ಗ್ರೌಂಡಿಗೆ ನಾನು ಪ್ರೀವಿಯಸ್ ಮತ್ತೆ 28 ಮಾರ್ಚಿಂದು ಒಂದು ಆರ್ಟಿಕಲ್ ತೊಗೊಂಡು ಅದರಲ್ಲಿ ನಾನು ಇರುವಂಥ ನ್ಯೂಸನ್ನ ಡೀಟೇಲ್ ಹೇಳಿದ್ದೀನಿ. ಈಗ ಆ್ಯಕ್ಚುಲಿ ಏನಂದರೆ ನೋಡ್ರಿ, ಪ್ರಿಯರ್ ಟು 2010ಕ್ಕಿಂತ ಮುಂಚೆ ಏನಿತ್ತು ಅಂತಂದರೆ, ಈಗ ಎನ್ ಆರ್ ಐ ಅಂತಂದರೆ ಯಾರು? ನಾನ್ ರೆಸಿಡೆಂಟ್ ಇಂಡಿಯನ್ ಅಂದರೆ ಇಂಡಿಯನ್ ಅಂತ ಇದೆ ಅಂದರೆ ಆತ ಇಂಡಿಯನ್ ಸಿಟಿಸನ್ನೇ. ಬಟ್ ನಾನ್ ರೆಸಿಡೆಂಟ್ ಅಂದರೆ ಇಂಡಿಯಾದಲ್ಲಿ ಇಲ್ಲ ಅಂತ, ಅಂದರೆ ಆತ ಎಲ್ಲೋ ಫಾರಿನಲ್ಲಿ ಅಲ್ಲಿ ನೆಲೆಸಿದ್ದಾನೆ. ಉದಾಹರಣೆಗೆ ಈಗ MS ಮಾಡೋದಕ್ಕೆ ಎಲ್ಲ ಹೋಗ್ತಾರಲ್ಲ ನಿಮ್ಮ ಫ್ರೆಂಡ್ಸು, ಸೊ ಅವರೆಲ್ಲರೂ ಕೂಡ ನಾವು ಅವ್ರನ್ನ NRI ಅಂತಲೇ ಅನ್ಬೋದು. ಸೊ ಆ NRI ಏನಾದ್ರೂ ಅಬ್ರಾಡಲ್ಲೇ 6 ತಿಂಗಳಕ್ಕಿಂತ ಜಾಸ್ತಿ ಕಾಲ ಅಲ್ಲೇ ಇದ್ದ ಅಂತಂದರೆ ದೆನ್ ಅವನಿಗೆ ಇಲ್ಲಿ ಬಂದ್ಬಿಟ್ಟು ಎಲಿಜಿಬಲ್ ಇಲ್ಲ ಅವನು ವೋಟ್ ಮಾಡೋದಕ್ಕೆ. ಯಾಕಂದರೆ ಯಾರಾದರೂ ಒಬ್ಬ ವ್ಯಕ್ತಿ 6 ತಿಂಗಳ ಮೇಲೆ ಹೊರಗಡೆ ಇದ್ದ ಅಂತಂದರೆ ಇಲ್ಲಿ ಏನು ಎಲೆಕ್ಟ್ರಲ್ ರೋಲ್ ಇರುತ್ತಲ್ಲ, ಅಂದರೆ ಅವ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವ್ನ ಹೆಸರು ಇರುತ್ತಲ್ಲ, ಆ ಹೆಸರನ್ನ ತೆಗೆದಾಕ್ಬಿಡ್ತಾರೆ. ಸೊ ಹಾಗಾಗಿ ಅವನು ವೋಟ್ ಮಾಡೋದಕ್ಕಾಗಲ್ಲ. ಇದು ಸಿಚುವೇಶನ್ ನಮಗೆ ಯಾವಾಗಿದ್ದಂಥದ್ದು 2010ಕ್ಕಿಂತ ಮುಂಚೆ. ಅದಾದಮೇಲೆ RPA ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆ್ಯಕ್ಟು 2010ನಲ್ಲಿ ಅದನ್ನು ಅಮೆಂಡ್ಮೆಂಟ್ ಮಾಡಿದ್ರು. ಆ ಅಮೆಂಡ್ಮೆಂಟ್ ಏನು ಮಾಡಿದ್ರು, ನೋಡಪ್ಪ ನೀನು 6 ತಿಂಗಳ ಮೇಲೆ ಇಂಡಿಯಾದಿಂದ ಹೊರಗಡೆ ಇದ್ರೂ ಕೂಡ ನೀನು ಎಲಿಜಿಬಲ್ ನಿಮಗೆ ಮಾಡ್ತೀನಿ ವೋಟ್ ಮಾಡೋದಕ್ಕೆ. ಸೊ ಆದರೆ ನೀನು ಬಂದು ವೋಟ್ ಮಾಡಬೇಕು ಅಂತ ನಿನಗೆ ಆಸೆ ಇತ್ತು ಅಂತಂದರೆ ನೀನು ಓವರ್ಸಿ ಎಲೆಕ್ಟರ್, ಅಂದರೆ ನಾನು ಭಾರತದಲ್ಲಿ ಬಂದು ಎಲೆಕ್ಷನಲ್ಲಿ ನಾನು ಭಾಗವಹಿಸ್ತೀನಿ, ಆದರೆ ನಾನು ಓವರ್ಸೀಸ್ ಅಂದರೆ ನಾನು ಭಾರತದ ಇಂದ ಹೊರಗಡೆ ಇದ್ದೀನಿ, ನನ್ನನ್ನು ಓವರ್ಸಿ ಎಲೆಕ್ಟರ್ ಅಂತ ಅಂದ್ಬಿಟ್ಟು ನೀವು ಫಸ್ಟ್ ಎನ್ರೋಲ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸೆಕ್ಷನ್ 20A ಆಫ್ ದಿ RPA ಪ್ರಕಾರ ನಾನು ಯಾವುದು ನನ್ನ ಪಾಸ್ಪೋರ್ಟಲ್ಲಿ ಅಡ್ರೆಸ್ ಮೆನ್ಷನ್ ಆಗಿದೆಯಲ್ಲ ಅದೇ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾನು ಬಂದು ವೋಟ್ ಮಾಡ್ತೀನಿ. ಅಂದರೆ ಆತ ಏನು ಮಾಡಬೇಕು, ಎಲ್ಲಾದರೂ ಅಮೆರಿಕದಲ್ಲಿದ್ದ ಅಂದರೆ ಫ್ಲೈಟ್ ಎತ್ಕೊಂಡು ಇಂಡಿಯಾದಲ್ಲಿ ಬಂದ್ಬಿಟ್ಟು ಅವನು ನಾನು ಓವರ್ಸಿ ಎಲೆಕ್ಟರ್ ಅಂತ ಅಂದ್ಬಿಟ್ಟು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೆ ಅಂದ್ಬಿಟ್ಟು ಈಗ ಅವ್ನು ಬಂದು ಇಲ್ಲಿ ವೋಟ್ ಮಾಡಬೇಕು. ಈಗ ನೋಡ್ರಿ, ನಿಜವಾಗ್ಲೂ ನಮ್ಮ ಇಂಡಿಯನ್ಸು ಫ್ಲೈಟ್ ಹತ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟು ಜಸ್ಟ್ ಇಲ್ಲಿ ಎಲೆಕ್ಷನಿಗೆ ವೋಟ್ ಮಾಡೋದಕ್ಕೋಸ್ಕರ ಬರೋದಿಲ್ಲ. ಸೊ ಆ ಕಾರಣದಿಂದ ಮ್ಯಾಕ್ಸಿಮಮ್ ಪೀಪಲ್ ಯಾರು ಕೂಡ ಓವರ್ಸೀಸ್ ಎಲೆಕ್ಟರ್ ಅಂತ ಅಂದ್ಬಿಟ್ಟು ಎನ್ರೋಲೇ ಮಾಡ್ಕೊಂಡಿಲ್ಲ, ಆಮೇಲೆ ಅವರು ಇಂಡಿಯಾಗೆ ಬರ್ತಾನೂ ಇಲ್ಲ. ಆದ್ರೂ ನಾವು ಕ್ಲಬ್ಸ್ ಹೊಡೆಯುವಂಥ ಒಂದು ಒಳ್ಳೆ ಸಂಗತಿ ಏನಂತಂದರೆ, ಅದರಲ್ಲೂ ಯಾರು ಓವರ್ಸೀಸ್ ಎಲೆಕ್ಟರ್ಸ್ ಬಂದ್ಬಿಟ್ಟು ಇಲ್ಲಿ ವೋಟ್ ಮಾಡಿದ್ರಲ್ಲ, ಎಲೆಕ್ಷನ್ ನಡೀತಿದೆ ಅದಕ್ಕೋಸ್ಕರ ನಾನು ಬಂದು ವೋಟ್ ಮಾಡಬೇಕು ನಮ್ಮ ದೇಶ ಅಂತಂದ್ಬಿಟ್ಟು, ಅದರಲ್ಲಿ 90% ದೇ ಬಿಲಾಂಗ್ ಟು ಕೇರಳ. ಓಕೆ, ಸೊ ಹಾಗಾಗಿ ಈಗ ಏನು ರೂಲ್ಸ್ ಇವ್ರು ಮಾಡಬೇಕಂತಿದ್ದಾರೆ ಅಂತಂದರೆ, ನಾವು ETPBS ಮಾಡಿಬಿಡೋಣ ಓವರ್ಸೀಸ್ ಎಲೆಕ್ಟ್ರೋರೇಟ್ಸ್ಗೆ ಅಂತ ಅಂದ್ಬಿಟ್ಟು. ETPBS ಅಂದ್ರೇನು? ಎಲೆಕ್ಟ್ರಾನಿಕಲ್ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬಲಟ್ ಸಿಸ್ಟಮ್. ಎಲೆಕ್ಟ್ರಾನಿಕಲ್ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬಲಟ್ ಸಿಸ್ಟಮ್ ಏನಿದು? ಮುಂಚೆ ಇತ್ತ ಅಂತಂದರೆ ಹೌದು, ಸರ್ವಿಸ್ ವೋಟರಿಗೆ ಈ ಒಂದು ಪ್ರೊವಿಷನ್ ಇತ್ತು. ಸರ್ವಿಸ್ ವೋಟರ್ ಅಂದರೆ ಯಾರು? ಆರ್ಮಡ್ ಫೋರ್ಸಸ್ಸಲ್ಲಿ ಇರೋವಂಥವ್ರು ಅಥವಾ ಯಾವುದೇ ಒಂದು ಆರ್ಮಿ ಆ್ಯಕ್ಟ್ ಅಪ್ಲೈ ಆಗುವಂಥ ಜನ. ಅವರು ತಮ್ಮ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಭಾರತದ ಬೇರೆ ಬೇರೆ ಮೂಲೆಯಲ್ಲಿ ಅವ್ರು ವರ್ಕ್ ಮಾಡ್ತಿರ್ತಾರೆ. ಅಂಥವ್ರು ಅವರು ಡ್ಯೂಟಿ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಎಲೆಕ್ಷನಲ್ಲಿ ಅವ್ರು ವೋಟ್ ಮಾಡೋದಕ್ಕೂ ಆಗಲ್ಲ. ಅಂಥ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ? ETPBS ಮಾಡ್ತಾರೆ. ETPBS ಅಂದರೆ ಈಗ ಏನು ಮಾಡ್ತಾರೆ, ಅವರ ಕಾನ್ಸ್ಟಿಟ್ಯೂನ್ಸಿನ ರಿಟರ್ನಿಂಗ್ ಆಫೀಸರ್ ಇರ್ತಾರಲ್ಲ, ಈ ಆಫೀಸರು ಪೋಸ್ಟಲ್ ಬಲೆಟನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅವ್ರಿಗೆ ಇಮೇಲ್ ಮಾಡ್ತಾರೆ. ದೆನ್ ಇವ್ರು ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಅದರಲ್ಲಿ ಅವರು ಯಾರಿಗೆ ವೋಟ್ ಮಾಡ್ತಿದ್ದಾರೆ ಅನ್ನೋದನ್ನು ಮ್ಯಾನ್ಯುಯಲಿ ಅವ್ರು ಟಿಕ್ ಮಾಡಿಬಿಟ್ಟು ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಮತ್ತೆ ವಾಪಸ್ ಏನು ಮಾಡ್ತಾರೆ, ಇವ್ರಿಗೆ ಕಳಿಸ್ತಾರೆ. ಯಾವತ್ತು ಕೌಂಟಿಂಗ್ ಇರುತ್ತಲ್ಲ ಅವತ್ತಿನ ದಿನ ಬೆಳಗ್ಗೆ 8 ಗಂಟೆ ಒಳಗಡೆ ಇವ್ರದ್ದು ಮೇಲ್ ಬಂದಿರಬೇಕು. ಓಕೆ, ಅವಾಗ ಏನು ಮಾಡ್ತಾರೆ, ಇವ್ರನ್ನ ಕೌಂಟಿಗೆ ತೊಗೊತಾರೆ. ಸೊ ಹಾಗಾಗಿ ಇದೇ ಥರನೇ ನಾವು NRIಸ್ಗೂ ಕೂಡ ಕೊಟ್ಟರೆ ಚೆನ್ನಾಗಲ್ವಾ? ಹಾಗಾಗಿ ಅವರು ಕೂಡ ಇಲ್ಲಿ ಇನ್ವಾಲ್ವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರಲ್ವ ಅನ್ನೋ ಕಾರಣಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ನು ಅದನ್ನು ಪ್ರಪೋಸ್ ಮಾಡಿದೆ ಲಾ ಮಿನಿಸ್ಟ್ರಿಗೆ. ಸೊ ಲಾ ಮಿನಿಸ್ಟ್ರಿ ಕಂಡಕ್ಟ್ ಆಫ್ ದಿ ಎಲೆಕ್ಷನ್ ರೂಲ್ಸ್ 1961 ಇದೆಯಲ್ಲ, ಇದನ್ನು ಅಮೆಂಡ್ಮೆಂಟ್ ಮಾಡಿಬಿಟ್ಟು ಇದನ್ನು ನಾವು ಪ್ರಮೋಟ್ ಮಾಡಬೇಕಂತ ಡಿಸೈಡ್ ಆಗಿದ್ದಾರೆ. ಈಗ ನೀವು ಈ ಆರ್ಟಿಕಲಿಗೆ ಬನ್ನಿ. ಈಗ ಈ ಆರ್ಟಿಕಲಲ್ಲಿ ಏನಂತಂದರೆ, ಎಲೆಕ್ಷನ್ ಕಮಿಷನ್ನು NRIಸಿಗೆ ಹೇಳ್ತಿದೆ, ನೀವು ದಯವಿಟ್ಟು ರಿಜಿಸ್ಟರ್ ಆಗಿ ಓವರ್ಸೀಸ್ ಎಲೆಕ್ಟರ್ ಆಗಿ, ಸೊ ದಟ್ ನೀವೇನು ಮಾಡ್ಬೋದು, ಮುಂದೊಂದು ದಿನ ನಾವು ಪೋಸ್ಟಲ್ ಬ್ಯಾಲೆಟಲ್ಲಿ ಪ್ರೊವೈಡ್ ಮಾಡ್ಬೇಕಂತಿದ್ದೀವಲ್ಲ, ಆ ಥರ ಪ್ರೊವೈಡ್ ಮಾಡಿದಾಗ ನೀವು ಅದರಲ್ಲಿ ಏನು ಮಾಡ್ಬೋದು, ಇನ್ವಾಲ್ವ್ ಆಗಿ ವೋಟ್ ಮಾಡ್ಬೋದು. ಕರೆಂಟ್ಲಿ ನಂಬರ್ ಆಫ್ ಪೀಪಲ್ ಆ ಥರ ಓವರ್ಸಿ ಎಲೆಕ್ಟರ್ ಅಂತ ಅಂದ್ಬಿಟ್ಟು ಇರೋವಂಥವ್ರು ತುಂಬ ಕಮ್ಮಿ ಇದ್ದಾರೆ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಹಾಗಾಗಿ ನಾನು ಏನು ETPBS ಹೇಳಿದ್ನಲ್ಲ, ಆ ETPBS ಪ್ರಕಾರ ನೆಕ್ಸ್ಟು NRIಸ್ಗೂ ಕೂಡ ಅಲೋ ಮಾಡಬೇಕಂತ. ಪ್ರೆಸೆಂಟ್ ಸಿಚುಯೇಷನ್ ಹೆಂಗಿದ್ರೆ, while at present NRI is allowed to register as overseas elector
ಆಸ್ ಲಾಂಗ್ ಆಸ್ ದೇ ಹ್ಯಾವ್ ನಾಟ್ ಅಕ್ವೈರ್ಡ್ ಸಿಟಿಸನ್ಶಿಪ್ ಆಫ್ ಅನದರ್ ಕಂಟ್ರಿ. ಆಬ್ವಿಯಸ್ಲಿ ಬೇರೆ ಕಂಟ್ರಿ ಸಿಟಿಸನ್ಶಿಪ್ ತಗೊಂಡ್ರೆ ಇಲ್ಲಿ ಓದಂಗೆ, ಅವರು ಬೇರೆ ಕಂಟ್ರಿ ಸಿಟಿಸನ್ಶಿಪ್ ತಗೊಂಡಿಲ್ಲ, ಅಲ್ಲಿ ನೆಲೆಸಿದ್ದಾರೆ. ದೆನ್ ಅಂಥವ್ರು ವೋಟ್ ಮಾಡ್ಬೋದಾ? ವೋಟ್ ಮಾಡ್ಬೋದು. ಏನು, ಫಸ್ಟ್ ಅವ್ರು ಓವರ್ಸೀಸ್ ಎಲೆಕ್ಟರ್ ಅಂತ ಅಂದ್ಬಿಟ್ಟು ಅಲ್ಲಿ ರಿಜಿಸ್ಟರ್ ಆಗಿರಬೇಕು. ಅದಾದಮೇಲೆ ರೆಸ್ಪೆಕ್ಟಿವ್ ಪೋಲಿಂಗ್ ಬೂತಿಗೆ ಅವರು ದುಡ್ಡು ಖರ್ಚು ಮಾಡಿಕೊಂಡು ಫ್ಲೈಟಲ್ಲಿ ಬಂದು ಇಲ್ಲಿ ಬಂದ್ಬಿಟ್ಟು ವೋಟ್ ಮಾಡಬೇಕು. ಹಾಗಾಗಿ ಭಾಳ ಜನ ಬರ್ತಾನೆ ಇಲ್ಲ. ಹಂಗಾರೆ ನಾವು ಬರೋದೇ ಇಲ್ಲ ಅಂತಂದರೆ ಓವರ್ಸಿ ಎಲೆಕ್ಟರ್ ಆಗಿ ನಾವು ಎದಕ್ಕೋಸ್ಕರ ರಿಜಿಸ್ಟರ್ ಮಾಡ್ಕೊಬೇಕು ಅನ್ನೋದು ಇವ್ರ ಪ್ರಶ್ನೆ. ಇದು ಈ ಒಂದು ಆರ್ಟಿಕಲ್ ಇಂದ ಸಾರ. ಈಗ ನಾವೇನ್ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಈ ರೀತಿಯಾಗಿ ಅಟ್ಲೀಸ್ಟ್ 750 ಪ್ಲಸ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳು ನಮಗೆ 1 ಇಯರಿಗೆ ಅವೈಲೇಬಲ್ ಇರುತ್ತೆ. ಈ ಎಲ್ಲಾ ಟಾಪಿಕ್ಸ್ಗಳು ನಿಮಗೆ ಬೇಕಾದಲ್ಲಿ ವಿಡಿಯೋ ಅನಾಲಿಸಿಸ್ ಆಫ್ ಕರೆಂಟ್ ಇಶ್ಯೂಸ್ 2020 ಅನ್ನೋ ಕೋರ್ಸ್ ನ ನೀವು ಕಾಪರೇಜ್ ಆಪ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಸ್ಟೂಡೆಂಟ್ ಪೋರ್ಟಲ್ ಓಪನ್ ಆಗುತ್ತೆ. ದೆನ್ ನಾವು ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ನೀವು ಈ ರೀತಿಯಾಗಿ ನೋಡ್ಕೊಂತ ಬರ್ಬೋದು. ಆ ಎಲ್ಲಾ ಟಾಪಿಕ್ಸ್ ಗಳನ್ನು ನಾವು ಸಬ್ಜೆಕ್ಟ್ ವೈಸ್ ಬೈಫರ್ಕೇಟ್ ಮಾಡ್ತೀವಿ. ಹಾಗಾಗಿ ನಿಮಗೆ ಆರ್ಡರ್ ಆಗಿ ಸಬ್ಜೆಕ್ಟ್ ವೈಸ್ ಆ ಟಾಪಿಕ್ಸ್ ಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಜೈ ಹಿಂದ್.